ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ಏರಿಯಾ. ಪ್ರತಿದಿನ ಆ ಏರಿಯಾದ ಆ ರಸ್ತೆಯಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ. ಆದರೆ ಈಗ ಅದೇ ರಸ್ತೆಯಲ್ಲಿಯೇ ಸ್ಥಳೀಯರು ವಾಹನ ಸವಾರರು ಓಡಾಡೋದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ. ಯಾವುದು ಆ ಏರಿಯಾ, ಅಲ್ಲಿರುವಂತಹ ಸಮಸ್ಯೆ ಆದರೂ ಏನು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ತಲೆನೋವಾದ ವಿಂಟೇಜ್ ವಾಹನಗಳು, ರಸ್ತೆಯಲ್ಲೇ ತಿಂಗಳುಗಟ್ಟಲೆ ನಿಂತ ಕಾರ್ಗಳು, ಕಾರ್ ಪಾರ್ಕಿಂಗ್ ನಿಂದ ಸ್ಥಳೀಯರ ಪರದಾಟ. ರಸ್ತೆಗಳಲ್ಲಿ ಹಾಗೆ ರೆಸಿಡೆನ್ಷಿಯಲ್ ಏರಿಯಾದ ರಸ್ತೆಗಳಲ್ಲಿ ಹೇಗಂದ್ರೆ ಹಂಗೆ ವಾಹನಗಳನ್ನ ಪಾರ್ಕ್ ಮಾಡುವಂಥದ್ದು, ಅದು ಕೂಡ ಹಳೆಯ ಗುಜರಿ ವಾಹನಗಳನ್ನು ಅಥವಾ ರಿಪೇರಿ ವಾಹನಗಳನ್ನು ತುಂಬ ದಿನಗಳು ನಿಲ್ಲಿಸುವಂಥದ್ದು, ತಿಂಗಳಾನುಗಟ್ಟಲೆ ನಿಲ್ಲಿಸುವಂಥದ್ದು ಯಾವುದು ಕೂಡ ಮಾಡಬಾರ್ದು ಅನ್ನುವಂಥ ಆದೇಶ ಇದ್ದರೂ ಕೂಡ ಇಲ್ಲಿ ಅಂದರೆ ವಿ ವಿ ಪುರಂ ಅಂದರೆ ತುಂಬ ಪುರಾತನ ಏರಿಯಾ ಇದು ನಗರದ್ದು, ಬೆಂಗಳೂರು ನಗರಕ್ಕೆ. ಆದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಅಂದರೆ ಸುಮಾರೊಂದು 2 ರಸ್ತೆಗಳೇನಿದ್ದಾವೆ, ಮಿಡ್ಲ್ ಸ್ಕೂಲ್ ರಸ್ತೆ ಆಗಿರ್ಬೋದು ಅಥವಾ ಇನ್ನೊಂದು ರಸ್ತೆ ಆಗಿರ್ಬೋದು, ಸಂಪೂರ್ಣವಾಗಿ ವಾಹನಗಳನ್ನು ಅಂದರೆ ಈ ರೀತಿಯಾಗಿ ಹಳೆ ವಾಹನಗಳನ್ನು ನಿಲ್ಲಿಸಿ ಇಲ್ಲಿ ರಿಪೇರಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಆದರೆ ನಮಗೆ ಇದರಿಂದಾಗಿ ಸಮಸ್ಯೆಗಳಾಗುತ್ತೆ ಅಂತ ಇಲ್ಲಿ ನಿವಾಸಿಗಳು ಆರೋಪವನ್ನು ಈಗ ಮಾಡ್ತಾ ಇರುವಂಥದ್ದು. ನಾವು ಹಲವು ಬಾರಿ ಮನವಿಯನ್ನು ಮಾಡಿಕೊಂಡ್ರು, ಕಂಪ್ಲೇಂಟ್ ಕೊಟ್ಟರು ಕೂಡ ಅವುಗಳನ್ನ ತೆರವು ಮಾಡುವಂಥದ್ದು ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಇವರಿಂದಾಗಿ ನಮಗೆ ಸಮಸ್ಯೆ ಆಗುತ್ತೆ. ಈಗ ರಸ್ತೆಗಳಲ್ಲೇ ಈ ರೀತಿಯಾಗಿ ರಿಪೇರಿ ಮಾಡುವಂಥದ್ದು, ಮೆಕ್ಯಾನಿಕ್ ಕೆಲಸಗಳನ್ನು ಮಾಡ್ತಾರೆ. ರಿಪೇರಿ ಮಾಡಿ ವಾಹನಗಳು ಹೋದ್ರೆ ಪರವಾಗಿಲ್ಲ, ಕಳಿಸಿದ್ರೆ ಪರವಾಗಿಲ್ಲ, ಆದರೆ ತಿಂಗಳಾನುಗಟ್ಟಲೆ ಇದೇ ರೀತಿಯಾಗಿ ನಿಲ್ಲಿಸಿರ್ತಾರೆ. ಅದ್ರ ಮೇಲೆ ನಾಯಿಗಳು ಹತ್ತುವಂಥದ್ದು, ಹಾಗೆ ನಾಯಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅಂದರೆ ಈ ವಾಹನಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಮತ್ತು ಈ ವಾಹನಗಳ ಹತ್ರ ಯಾರು ಕೂಡ ಬರದಂತೆ ನಾಯಿಗಳನ್ನು ಕೂಡ ಸಾಕೊಂಡಿರ್ತಾರೆ. ಅವುಗಳಿಗೆ ರಾತ್ರಿ ಆದರೆ ಸಾಕು ನಾನ್ ವೆಜ್ಗಳನ್ನು ಅಂದರೆ ಮೂಳೆಗಳನ್ನು ತಂದು ಹಾಕುವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಹಾಳಾಗಿರುವಂಥ ವಾಹನಗಳನ್ನು ನಿಲ್ಲಿಸಿರ್ತಾರೆ. ಇದನ್ನು ತೆರವು ಮಾಡುವಂಥ ಕೆಲಸವನ್ನು ಯಾರು ಕೂಡ ಸಂಬಂಧಪಟ್ಟವರು ಮಾಡ್ತಾ ಇಲ್ಲ. ಹೌದು, ನಗರದ ಪ್ರಮುಖ ಮತ್ತು ಪುರಾತನ ಏರಿಯಾ ವಿವಿಪುರಂ ಜನರಿಗೆ ಹಳೆಯ ಹಾಗೂ ವಿಂಟೇಜ್ ಕಾರುಗಳದ್ದೇ ಸಮಸ್ಯೆಯಾಗಿದೆ. ಸಂಪೂರ್ಣ ರೆಸಿಡೆನ್ಷಿಯಲ್ ಏರಿಯಾದ 2 ರಸ್ತೆಗಳಲ್ಲಿ ತಿಂಗಳುಗಳಿಂದ ಸುಮಾರು 20ಕ್ಕೂ ಹೆಚ್ಚು ವಾಹನಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಪರದಾಟವಾಗಿದೆ. ನೂರಾರು ಅಪಾರ್ಟ್ಮೆಂಟ್ಗಳಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಇರೋ ಮನೆಗಳವರೆಗೆಲ್ಲನೂ ಪಾರ್ಕಿಂಗ್ ಇದೆ. ಆದ್ರೂ ಆಚೆ ಕಡೆ ರಸ್ತೆಯಲ್ಲಿ ನಮ್ಮ ಈ ಸರ್ಕಲ್ ರೋಡು, ಮಿಡ್ಲ್ ಸ್ಕೂಲ್ ರಸ್ತೆ, ಈ 2 ಕಡೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇಲ್ಲೊಂದು ವರ್ಕ್ಶಾಪ್ ಇದೆ. ಅದು ವರ್ಕ್ಶಾಪೂ ಅಲ್ಲ, ರಸ್ತೆನಲ್ಲೇ ಕಾರ್ ರಿಪೇರಿ ಮಾಡೋ ಸಂಸ್ಥೆ. ಅದು ಕಾರ್ ರಿಪೇರಿ ಮಾಡೋದಕ್ಕೆ ನಾವು ಅವರಿಗೆ ವಿರೋಧ ಇಲ್ಲ, ಮಾಡಿಕೊಳ್ಳಿ. ಆದರೆ ಇಲ್ಲಿ ಬಂದು ನಿಲ್ಲಿಸ್ತಾರೆ, ಜನ ನಿಲ್ಲಿಸ್ಬಿಟ್ಟಿದ್ದೆ ರಿಪೇರಿ ಮಾಡದೇ ಇದ್ದರೆ ಅವ್ರು ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಈ ರೀತಿಯಾಗಿ ಒಂದು 20 ಕಾರುಗಳು ಸರ್ಕಲ್ ರೋಡಲ್ಲಿ, ಆಮೇಲೆ ಮಿಡ್ಲ್ ಸ್ಕೂಲ್ ರೋಡಲ್ಲಿ. ಇದು ಎಷ್ಟು ಸಮಸ್ಯೆ ಅಂದರೆ ನಾವೇನಾದರೂ ಅವ್ರಿಗೆ ಏನಪ್ಪ ವರ್ಷಾನುಗಟ್ಟಲೆ ನಿಲ್ಲಿಸ್ತಿರಲ್ಲ, ನಮಗೆಲ್ಲ ತೊಂದರೆ ಆಗುತ್ತಲ್ಲಪ್ಪ ಅಂತಂದರೆ ಕೆಟ್ಟ ಭಾಷೆ ಉಪಯೋಗಿಸ್ತಾರೆ ಅವರು. ಇನ್ನು ಈ ಏರಿಯಾದಲ್ಲಿ ವರ್ಕ್ಶಾಪ್ ಇಲ್ಲದಿದ್ರೂ ರೆಸಿಡೆನ್ಷಿಯಲ್ ರಸ್ತೆಗಳಲ್ಲಿ ಹಲವು ಕಾರುಗಳನ್ನ ನಿಲ್ಲಿಸಿ ತಿಂಗಳುಗಳೇ ಆಗಿದೆ. ರಸ್ತೆಯಲ್ಲೇ ಮೆಕ್ಯಾನಿಕ್ ಬಂದು ಕಾರು ರಿಪೇರಿ ಮಾಡ್ತಾರೆ. ಇನ್ನು ಹಳೆಯ ಹಾಗೂ ವಿಂಟೇಜ್ ವಾಹನಗಳ ಸ್ಪೇರ್ ಪಾರ್ಟ್ಸ್ ಸಿಗುತ್ತಿಲ್ಲ ಎಂದು ಕಾರುಗಳನ್ನ ರಸ್ತೆಯಲ್ಲೇ ನಿಲ್ಲಿಸಲಾಗಿದೆ. ಪೊಲೀಸರು ಜಿಬಿಎಗೆ ಸಮಸ್ಯೆ ಬಗ್ಗೆ ಮನವಿ ಮಾಡಿದ್ರು, ತೆರವು ಮಾಡ್ತಿಲ್ಲವಂತೆ. ರಸ್ತೆಗಳಲ್ಲಿ ಈ ರೀತಿ ಪಾರ್ಕಿಂಗ್ ಮಾಡಬಾರ್ದು ಅನ್ನೋ ರೂಲ್ಸ್ ಇದ್ರು, ಕ್ಯಾರೆ ಎನ್ನದೇ ಕೆಲವರು ಈ ರೀತಿ ತಮ್ಮ ಬಿಸ್ನೆಸ್ ಎಂದು ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ನೀಡ್ತಿದ್ದಾರೆ ಎಂದು ಆರೋಪ ಮಾಡ್ತಿದ್ದಾರೆ. ಈ ಏರಿಯಾ ವಿಶೇಷಪುರಂ ನಾವು ಹುಟ್ಟಿ ಬೆಳೆದಿರೋ ಏರಿಯಾ. ಇದು ಒನ್ ಆಫ್ ದ ರಾಯಲ್ ಏರಿಯಾ, ಬೆಂಗಳೂರದು ಹಳೆಯ ಬಡಾವಣೆಗಳಲ್ಲಿ ಒಂದು. ಪ್ರಾಬ್ಲಮ್ ಏನಂದರೆ ರಾತ್ರಿ ಹೊತ್ತು ನಾಯಿಗಳು ಸಿಕ್ಕಾಪಟ್ಟೆ. ಅಕಸ್ಮಾತ್ ಏನಾದ್ರು ಇಳಿದು ರೋಡಿಗೆ ಬಂದರೆ ಒಂದು 20 ನಾಯಿ ಬರುತ್ತೆ ಅಟ್ಯಾಕ್ ಮಾಡೋದಕ್ಕೆ. ಇದಕ್ಕೆಲ್ಲನೂ ಸಾಕ್ತಾ ಇರೋರು ಏರಿಯಾನಲ್ಲಿ ಕಾರ್ಗಳೆಲ್ಲ ಇಟ್ಕೊಂಡು ಅಡ್ಡ ಇಟ್ಕೊಂಡು ಅವರು ಬಂದು ರಾತ್ರಿ ಹೊತ್ತು ಮಟನ್ನು ಚಿಕನ್ನು ಹಾಕ್ಬಿಟ್ಟು ಹೋಗ್ತಾರೆ. ಅವ್ರ ಕಾರ್ಗಳು ಕಾಯ್ಲಿ ಅಂತ. ಆ ನಾಯಿಗಳು ಆ ಕಾರ್ಗಳನ್ನ ಮುಟ್ಟಕ್ಕೆ ಬಿಡೋದಿಲ್ಲ, ಹಳೆ ಕಾರ್ಗಳು. ಆಮೇಲೆ ಅದರಲ್ಲಿ ಒಂದು ಬಂಡಿ ರಾಶಿ ಗಲೀಜಿರುತ್ತೆ. ಆ ಗಾಡಿಗಳು ತೆಗಿಯೋದು ಇಲ್ಲ, ಯೂಸು ಮಾಡಲ್ಲ, ಮಾರೋದು ಇಲ್ಲ, ಸ್ಕ್ರಾಪ್ಗೂ ಹಾಕಲ್ಲ. ಈಗ ನಮ್ಮನೆಗೆ ಯಾರೋ ಒಬ್ಬರು ಬಂದರು ಅಂದರೆ ಒಂದು ಪಾರ್ಕಿಂಗ್, ಒಂದು 2 ವೀಲರ್ಗೂ ಜಾಗ ಸಿಗಲ್ಲ. ಆ ತರ ಕಾರ್ಗಳು ನಿಲ್ಲಿಸ್ಕೊಂಡು ತೊಂದರೆ ಕೊಡ್ತಾರೆ. ಒಟ್ನಲ್ಲಿ ರಸ್ತೆಗಳಲ್ಲಿ ವಾಹನ ರಿಪೇರಿ ಮಾಡೋದಿದ್ರೆ ಮಾಡಿ ಕಳುಹಿಸಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಸ್ಪೇರ್ ಪಾರ್ಟ್ ಸಿಗ್ತಿಲ್ಲ ಎಂದು ತಿಂಗಳಾನುಗಟ್ಟಲೆ ನಿಲ್ಲಿಸಿದ್ರೆ ಹೇಗೆ? ಇದೆಲ್ಲವನ್ನು ಸ್ಥಳೀಯ ಪೊಲೀಸರು ನೋಡಿಕೊಂಡು ಯಾಕೆ ಸುಮ್ಮನಿದ್ದಾರೆ ಅನ್ನೋದೇ ಪ್ರಶ್ನೆ. ಹೊಯ್ಸಳ ವಾಹನ ಕೂಡ ರೌಂಡ್ಸ್ ಹೊಡೆಯುತ್ತೆ. ಆದರೆ ನಮಗೆ ಇವುಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕೇಳಿದರೆ ಧಮ್ಕಿ ಹಾಕುವಂಥ ಕೆಲಸಗಳು ಕೂಡ ಆಗುತ್ತೆ. ಈ ರೀತಿಯಾಗಿ ವಾಹನಗಳನ್ನು ಸಂಪೂರ್ಣ 2-3 ರಸ್ತೆಗಳಲ್ಲಿ ಈ ರೀತಿಯಾಗಿ ನಿಲ್ಲಿಸಲಾಗಿದೆ. ಇದರಿಂದಾಗಿ ನಮಗೆ ಸಮಸ್ಯೆ ಅನ್ನುವಂಥ ಆರೋಪವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ. ಯಾಕೆ ಈ ರೀತಿಯಾಗಿ ಅಧಿಕಾರಿಗಳು ಬಿಟ್ಟರು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸ್ಪಷ್ಟ ಆದೇಶ ಇದ್ದರೂ ಕೂಡ ಹಳೆ ವಾಹನಗಳನ್ನು ರಸ್ತೆಗಳಲ್ಲಿ
ತಿಂಗಳಾನುಗಟ್ಟಲೆ ನಿಲ್ಲಿಸಬಾರ್ದು ಅನ್ನುವಂಥ ಆದೇಶ ಇದ್ದರೂ ಕೂಡ ಯಾಕೆ ಈ ರೀತಿಯಾಗಿ ವಿವಿಪುರಮಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.